ಮಾಡ್ಕೊಂಡು ಹೋಗ್ತಾರೆ ಅಂಥವರಿಗೆ ಒಂದು ಆಂತರಿಕವಾದ ಆನಂದ ಮತ್ತು ಹೊರಗಿಂತ ಏನು ಶ್ರೀಮಂತಿಕೆ ಅಥವಾ ಲೌಕಿಕ ಯಶಸ್ಸು ಮತ್ತು ಆಧ್ಯಾತ್ಮಿಕ ಪ್ರಗತಿ ಈ ಎರಡನ್ನೂ ಸಾಧಿಸಲಿಕ್ಕೆ ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಕೆಲವರು ಕೇಳ್ತಾರೆ ಧ್ಯಾನ ಮಾಡೋದು ಹೇಗೆ ಅಂತೇಳಿ, ಅಥವಾ ಕೆಲವರು ಕೇಳ್ತಾರೆ ಏಕಾಗ್ರಗೊಳ್ಳೋದು ಹೇಗೆ ಅಂತೇಳಿ. ಕೆಲವರಿಗೆ ಗೊತ್ತಿಲ್ಲ ಹೇಗೆ, ಅದಕ್ಕೆ ಒಂದು ತಂತ್ರನೇ ಇದೆ. ಅದನ್ನು ನಾವು ಯೋಗದ ಸತ್ಸಂಗ ಪಾಠಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ಕೆಲವರು ಕೇಳ್ತಾರೆ ನಮಗೆ ಅಶಾಂತಿ ಇದೆ ಅಥವಾ ಆತಂಕ ಇದೆ ಅಥವಾ ಉದ್ವೇಗ ಇದೆ, ಅದಕ್ಕೆ ಪರಿಹಾರ ಇದೆ. ಅದಕ್ಕೆಲ್ಲ ಯೋಗದ ಸತ್ಸಂಗ ಪಾಠಗಳಲ್ಲಿ ಆ ಒಂದು ಪರಿಹಾರ ನಾವು ಕಂಡುಕೊಳ್ಬೋದು. ಆ ಒಂದು ಧನಾತ್ಮಕವಾಗಿ ಜೀವನ ಹೇಗೆ ಮಾಡಬೇಕು ಅಂತೇಳಿ, ಆ ಧನಾತ್ಮಕವಾಗಿ ಕಾರ್ಯಗಳು ಮತ್ತು ಧನಾತ್ಮಕವಾಗಿ ಯೋಚನೆಗಳು, ಇದನ್ನು ಯೋಗದ ಸತ್ಸಂಗ ಆ ಪಾಠಗಳಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ. ಇದೊಂದು ದೊಡ್ಡ ಅನುಗ್ರಹ ಕನ್ನಡಿಗರಿಗೆ, ಆ ಕನ್ನಡ ಮಾತಾಡೋರಿಗೆ ಇದೊಂದು ದೊಡ್ಡ ಅನುಗ್ರಹ. ಅಂದರೆ ನಮಗೆ ಇದರದ್ದು ಏನು ಮಹತ್ವ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಅದು ಅದರ ಶತಮಾನವರೆಗೆ ಇದು ಮುಂದೆ ಹೋಗುತ್ತಿದೆ. ಯಾಕಂದರೆ ನಮ್ಮ ತಲೆಮಾರಿನವರು ಅಥವಾ ನಮ್ಮ ಪೀಳಿಗೆಯವರಿಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಯವರು ಕೂಡ ಇದನ್ನು ಓದಿ ಸಾಧನೆ ಮಾಡಿ ಆ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬೋದು. ಅಷ್ಟು ಗಹನವಾದಂಥ ಒಂದು ಮಹತ್ವದ ಒಂದು ಈ ಒಂದು ಏನು ರಿಲೀಸ್ ಈಗ ಆಗಿದೆ. ಈಗ ಇವತ್ತು ನಾವು ಅದರದ್ದು ಜಾಗೃತಿ ಕಾರ್ಯಕ್ರಮ ಅಂತ ನಾವು ಇಟ್ಕೊಂಡಿದ್ದೀವಿ, ನಾಳೆ ಇಟ್ಕೊಂಡಿದ್ದೀವಿ, ಇವತ್ತು ಪತ್ರಿಕಾಗೋಷ್ಠಿ ಕರಿತಾ ಇದ್ದೀವಿ ನಾವು. ಸೊ ಇಲ್ಲಿ ಆ ಒಂದು ಧ್ಯಾನ ಹೇಗೆ ಮಾಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ. ಧ್ಯಾನ ಮಾಡೋದ್ರಿಂದ ಆ ದಿವ್ಯ ಗುಣಗಳೆಲ್ಲ ನಮ್ಮೊಳಗೆ ಬರುತ್ತೆ. ದಿವ್ಯ ಗುಣಗಳು ನಮ್ಮೊಳಗೆ ಬಂದ ಮೇಲೆ ಆದರೆ ದಿವ್ಯ ಗುಣಗಳ ಲಾಭ ಆಗುತ್ತೆ. ಲಾಭ ಆದಮೇಲೆ ನಾವು ಹೊರಗೆ ಹೋಗಿ ಕೆಲಸ ಮಾಡ್ತೀವಿ. ನಮ್ಮ ಏನು ಕೆಲಸದ ಕ್ಷೇತ್ರದಲ್ಲಿ ಆ ದಿವ್ಯ ಗುಣಗಳನ್ನು ನಾವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಟ್ರೈ ಮಾಡ್ತೀವಿ. ಯಾವಾಗ ನಾವು ಅದನ್ನು ವ್ಯಕ್ತಪಡಿಸ್ತೀವಿ, ಅಭಿವ್ಯಕ್ತಿ ಮಾಡ್ತೀವಿ, ಆವಾಗ ಆ ದಿವ್ಯ ಗುಣಗಳು ನಮ್ಮದೇ ಸ್ವಂತದ್ದನ್ನಾಗಿ ನಾವು ಮಾಡ್ಕೊತೀವಿ. ಮೊದಲಿಗೆ ಧ್ಯಾನದಲ್ಲಿ ದಿವ್ಯ ಗುಣಗಳ ಲಾಭ ಆಗುತ್ತೆ, ಆದರೆ ಸ್ವಂತದ್ದಾಗಿರಲ್ಲ ಅವಾಗ. ಆದರೆ ಯಾವಾಗ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನು ಅಭಿವ್ಯಕ್ತಿ ಮಾಡ್ತೀವಿ, ವ್ಯಕ್ತಪಡಿಸ್ತೀವಿ ಆ ಹೊರಗಿನ ಕ್ಷೇತ್ರದಲ್ಲಿ ಏನು ಹೊರಗೆ ನಾವು ಕೆಲಸ ಮಾಡ್ತೀವಿ, ಆವಾಗ ಅದು ನಮ್ಮ ಸ್ವಂತದ್ದನ್ನಾಗಿ ನಾವು ಮಾಡ್ಕೋಬಹುದು. ಅಂತಹ ಏನು ಉಪದೇಶಗಳಿದ್ದಾವೆ ಅವು ಒಬ್ಬ ನಿಜವಾದ ಗುರು ಬಂದಂಥ ಉಪದೇಶವನ್ನು ಈ ಯೋಗದ ಪಾಠಗಳು ಒಳಗೊಂಡಿವೆ ಅಂತ ಹೇಳಿ ನನ್ನ ಈ ಕಿರು peaceful and joyful. They all want to be joyful. But Paramahansa Yogananda said that, as we agree, peace cannot be purchased in market. Peace has to be manufactured within. When I first heard this statement 40-50 years back, peace has to be manufactured within. What is it? Manufacture means a factory. What is that you can manufacture within? But now I understand. By practicing pranayama techniques of meditation, peace is generated within. Peace automatically. That's how we manufacture. We create, generate peace within. It's possible scientifically. No, our ancient rishis are real spiritual scientists. By experimenting over centuries, they found one fundamental truth, that is, are interrelated. Now, all of us know that how difficult it is to control mind. The more you want to control, the more astray it goes. But mind can be controlled through breath. Through breath. And our ancient rishis have gone one step forward and found some breath controlling techniques to control the mind. These are pranayama techniques, meditation techniques. We should be grateful, entire world should be grateful that there is a way to control my mind through pranayama meditation techniques. And these techniques are spread, especially Kriya Yoga meditation pranayama techniques, spread by Paramahansa Yogananda ji, not only in India but throughout the world. Throughout the world. And he gave, and he